ದೇವರು ಮತ್ತು ಜ್ಯೋತಿಷ್ಯದ ಮೇಲಿನ ನಂಬಿಕೆ ಅನೇಕ ಜನರ ಜೀವನದಲ್ಲಿ ಮಹತ್ವಪೂರ್ಣ ಮತ್ತು ವಿಶಿಷ್ಟ ಪಾತ್ರ ವಹಿಸುತ್ತದೆ. ಮಾನವನ ಜೀವನದಲ್ಲಿ ದೇವರ ಆಶೀರ್ವಾದವು ಹಾಗೂ ಗ್ರಹಗಳ ಪ್ರಭಾವವು ಅವರ ಯಶಸ್ಸು, ಸಂಪತ್ತು, ಆರೋಗ್ಯ ಮತ್ತು ಮಾನಸಿಕ ಸಮಾಧಾನವನ್ನು ನಿರ್ಧರಿಸುತ್ತವೆ ಎಂದು ಬಹಳಷ್ಟು ಜನರು ನಂಬುತ್ತಾರೆ. ಕೆಲವರು ನಂಬುತ್ತಾರೆ, ದೈವಬಲ, ದೇವರ ಕೃಪೆ ಇದ್ದರೆ ಯಾವ ಸಂದರ್ಭದಲ್ಲಿಯೂ ಯಶಸ್ಸು, ಸಂತೋಷ, ಸಮೃದ್ಧಿ ಮತ್ತು ಶ್ರೇಯಸ್ಸು ಸಾಧಿಸಬಹುದು ಎಂಬುದು. ಈ ನಂಬಿಕೆ ತಾವು ಎದುರಿಸುವ ಸಂಕಷ್ಟಗಳನ್ನು ನಿಭಾಯಿಸಲು ಶಕ್ತಿಯನ್ನು ನೀಡುತ್ತದೆ, ಜೀವನದಲ್ಲಿ ನಿರಂತರವಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬಿಸುತ್ತದೆ. ದೇವರ ವಿಶೇಷ ಅನುಗ್ರಹ ಹೊಂದಿರುವವರು ತಮ್ಮ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಶಾಂತಿ, ಧೈರ್ಯ ಮತ್ತು ಸಮತೋಲನದಿಂದ ನಿಭಾಯಿಸಬಲ್ಲರು. ಅವರು ಯಾವುದೇ ಸಂಕಷ್ಟ ಅಥವಾ ಅಸಮಾಧಾನವನ್ನು ಅನುಭವಿಸಿದಾಗ ಸಹ ದೇವರ ಮಾರ್ಗದರ್ಶನವನ್ನು ಅನುಸರಿಸಿ ತಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ತಲುಪುತ್ತಾರೆ. ಈ ದೇವರ ಆಶೀರ್ವಾದವು ಅವರ ಜೀವನದಲ್ಲಿ ಆರ್ಥಿಕ ಸ್ಥಿರತೆ, ವೈಯಕ್ತಿಕ ಸಂತೋಷ, ಕುಟುಂಬದ ಶಾಂತಿ ಮತ್ತು ವೃತ್ತಿಜೀವನದಲ್ಲಿ ಉತ್ತೇಜನ ತರಲು ಕಾರಣವಾಗುತ್ತದೆ. ಜ್ಯೋತಿಷ್ಯಶಾಸ್ತ್ರವು ಹೇಳುವಂತೆ ದೇವರ ಅನುಗ್ರಹವು ಹಾಗೂ ಗ್ರಹಗಳ ಶ್ರೇಯಸ್ಸು ಒಂದೇ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ಯಶಸ್ಸಿಗೆ ದಾರಿ ತೋರಿಸುತ್ತದೆ. ಬುದ್ಧಿವಂತಿಕೆ, ಪರಿಶ್ರಮ ಮತ್ತು ಶ್ರದ್ಧೆಯೊಂದಿಗೆ ತಾವು ಮಾಡಿದ ಕಾರ್ಯಗಳು ದೇವರ ಆಶೀರ್ವಾದದಿಂದ ಫಲಪ್ರದವಾಗುತ್ತವೆ. ಆದ್ದರಿಂದ ಯಾವ ರಾಶಿಯವರಿಗೂ ದೇವರ ವಿಶೇಷ ಅನುಗ್ರಹವಿರುವುದನ್ನು ತಿಳಿದುಕೊಂಡರೆ ತಮ್ಮ ಜೀವನದಲ್ಲಿ ಧೈರ್ಯ, ಶ್ರದ್ಧೆ ಮತ್ತು ಶ್ರಮವನ್ನು ಹೆಚ್ಚಿಸಲು ಪ್ರೇರಣೆ ಸಿಗುತ್ತದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ದೇವರ ಕೃಪೆ ಯಾವ ರಾಶಿಯವರ ಮೇಲೆ ಹೆಚ್ಚಿರುತ್ತದೆ ಎಂದು ತಿಳಿದುಕೊಳ್ಳೋಣ. ಮಿಥುನ ರಾಶಿ. ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ದೇವರ ಅನುಗ್ರಹವನ್ನು ನಿರಂತರವಾಗಿ ಅನುಭವಿಸುವವರಾಗಿದ್ದು, ಈ ಅನುಭವವೇ ಇವರಿಗೆ ಧೈರ್ಯ, ನೆಮ್ಮದಿ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಸಂಕಷ್ಟ ಸಮಯದಲ್ಲಿ ಸಹ ದೇವರ ಕೃಪೆಯಿಂದ ಅವರಿಗೆ ತಕ್ಕ ಸಮಯದಲ್ಲಿ ಸಹಾಯ ಲಭಿಸುತ್ತದೆ. ಅನಿರೀಕ್ಷಿತ ಸಂದರ್ಭಗಳು ಸುಲಭವಾಗಿ ಬಗೆಹರಿಯುವುದು, ಹೊಸ ಅವಕಾಶಗಳು ದೊರಕುವುದು ಇವೆಲ್ಲವೂ ಇವರ ಭಕ್ತಿಭಾವ ಮತ್ತು ದೈವ ಕೃಪೆಯ ಸಂಕೇತಗಳಾಗಿವೆ. ಇವರ ಭಾವನಾತ್ಮಕ ಸ್ವಭಾವದಿಂದಾಗಿ ಅವರು ಪರೋಪಕಾರ, ದಾನ ಧರ್ಮ, ಜಪ ಪಠಣ ಮುಂತಾದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಾಗ ನಿಜವಾದ ಸಂತೋಷವನ್ನು ಅನುಭವಿಸುತ್ತಾರೆ. ಈ ಕಾರ್ಯಗಳು ಇವರಿಗೆ ದೇವರತ್ತ ಇನ್ನೂ ಹತ್ತಿರ ಹೋಗುವ ಅನುಭವವನ್ನು ನೀಡುತ್ತವೆ. ದೇವರೇ ಇವರ ಬೆನ್ನ ಹಿಂದೆ ನಿಂತು ಪ್ರತಿಯೊಂದು ನಿರ್ಧಾರಕ್ಕೂ ಪ್ರೇರೇಪಣೆ ನೀಡುತ್ತಾನೆ ಎಂಬ ನಂಬಿಕೆಯನ್ನು ಇವರ ಜೀವನದಲ್ಲಿ ದೃಢವಾಗಿ ಕಾಣಬಹುದು. ಇವರು ತಮ್ಮ ದಿನಚರಿಯಲ್ಲಿ ಧ್ಯಾನ, ಜಪ, ಪೂಜೆ, ಯೋಗ ಇತ್ಯಾದಿಗಳನ್ನು ಅಳವಡಿಸಿಕೊಂಡು ಮನಸ್ಸಿನ ಶಾಂತಿ, ಏಕಾಗ್ರತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಸಾಧಿಸಲು ಪ್ರಯತ್ನಿಸುತ್ತಾರೆ. ಪವಿತ್ರ ತೀರ್ಥಯಾತ್ರೆಗಳು, ದೇವಾಲಯಗಳಿಗೆ ದಾನ, ಬಡವರಿಗೆ ಸಹಾಯ, ಪೂರ್ವಜರ ಶ್ರೇಯಸ್ಸಿಗಾಗಿ ಆಚರಣೆ ಇವೆಲ್ಲವೂ ಇವರಿಗೆ ಕೇವಲ ಧಾರ್ಮಿಕ ಕರ್ಮವಲ್ಲ, ದೇವರ ಕೃಪೆಯನ್ನು ಪಡೆಯುವ ದಾರಿಯೂ ಆಗಿದೆ. ಮಿಥುನ ರಾಶಿಯವರು ತಮ್ಮೊಳಗೆ ಇರುವ ಅಂತಃಪ್ರಜ್ಞೆಯನ್ನು ಕೇವಲ ಬೌದ್ಧಿಕ ಸಾಧನೆಗಳಿಗೆ ಮಾತ್ರ ಬಳಸದೆ ದೇವರ ಮಾರ್ಗದರ್ಶನವಾಗಿ ಪರಿಗಣಿಸುತ್ತಾರೆ. ಅವರ ಜೀವನದಲ್ಲಿ ನಡೆಯುವ ಅನೇಕ ನಿರ್ಧಾರಗಳು, ಹೊಸ ತಿರುವುಗಳು, ಬದಲಾವಣೆಗಳು ಇವೆಲ್ಲವೂ ದೇವರ ಅನುಗ್ರಹದೊಂದಿಗೆ ನಡೆದವು ಎಂದು ಅವರು ನಂಬುತ್ತಾರೆ. ಇವರಿಗೆ ಭಕ್ತಿಭಾವದಿಂದ ದೇವರನ್ನು ನೆನೆಯುವುದು ಕೇವಲ ಆಚರಣೆ ಮಾತ್ರವಲ್ಲ, ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ದೈವಿಕ ಶಕ್ತಿ ಬೆನ್ನಿಗೆ ನಿಂತಿದೆ ಎಂಬ ವಿಶ್ವಾಸವೂ ಆಗಿದೆ. ಕಟಕ ರಾಶಿ. ಕಟಕ ರಾಶಿಯವರು ತಮ್ಮ ಭಾವನಾತ್ಮಕ ಆಳತೆ, ಅಸಾಧಾರಣ ಅಂತಃಪ್ರಜ್ಞೆ ಮತ್ತು ಸಹಾನುಭೂತಿಯ ಮನಸ್ಸುಗಾಗಿ ಪ್ರಸಿದ್ಧರಾಗಿದ್ದಾರೆ. ಈ ರಾಶಿಯಲ್ಲಿ ಜನಿಸಿದವರು ಕೇವಲ ಭೌತಿಕ ಸಾಧನೆಗಳಿಗೆ ಮಾತ್ರವಲ್ಲದೆ ಆಧ್ಯಾತ್ಮಿಕತೆಯ ಸಮೃದ್ಧಿ ಮತ್ತು ಮನಸ್ಸಿನ ನೆಮ್ಮದಿಗೆ ಹೆಚ್ಚು ಒತ್ತು ನೀಡುತ್ತಾರೆ. ಇವರ ಜೀವನದಲ್ಲಿ ದೇವರ ಅನುಗ್ರಹ ವಿಶೇಷವಾಗಿ ಹರಿದು ಬರುತ್ತದೆ ಎಂಬ ನಂಬಿಕೆ ಹಲವರಲ್ಲಿದೆ.
ಕಟಕ ರಾಶಿಯವರು ಭಕ್ತಿಭಾವದಿಂದ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ದೇವರು ತನ್ನ ಆಶೀರ್ವಾದವನ್ನು ನೀಡುತ್ತಾನೆ ಎಂಬ ಅನುಭವ ಇವರ ಜೀವನದಲ್ಲಿ ಮತ್ತೆ ಮತ್ತೆ ಗೋಚರಿಸುತ್ತದೆ. ಇವರ ಭಾವನಾತ್ಮಕ ಸ್ವಭಾವ ಮತ್ತು ಬಲವಾದ ಅಂತಃಪ್ರಜ್ಞೆಯಿಂದಾಗಿ ಅವರು ದೇವರ ಶಕ್ತಿ, ಪರಮಾತ್ಮನ ಕೃಪೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಳಿಗೆ ಸಹಜವಾಗಿಯೇ ಆಕರ್ಷಿತರಾಗುತ್ತಾರೆ. ಧ್ಯಾನ, ಜಪ, ಪಠಣ, ಹೋಮ, ಪೂಜೆ ಮುಂತಾದ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿರುವಾಗ ಇವರಿಗೆ ಗಾಢವಾದ ಭಕ್ತಿಭಾವ ಮತ್ತು ಶಾಂತಿ ಲಭಿಸುತ್ತದೆ. ಇದೇ ಕಾರಣದಿಂದ ಇವರ ಜೀವನದಲ್ಲಿ ದೇವರ ಆಶೀರ್ವಾದವು ನಿರಂತರವಾಗಿ ದೊರೆಯುತ್ತದೆ ಎಂದು ಹೇಳಬಹುದು. ಕಟಕ ರಾಶಿಯವರು ತಮ್ಮ ಕುಟುಂಬ, ಸಮಾಜ ಮತ್ತು ಪೂರ್ವಜರ ಶ್ರೇಯಸ್ಸಿಗಾಗಿ ಪೂಜೆ ಪಾಠಗಳು, ದಾನ ಧರ್ಮಗಳು, ಪವಿತ್ರ ಸ್ಥಳಗಳ ಯಾತ್ರೆಗಳು, ಅನ್ನದಾನ ಮುಂತಾದ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಇನ್ನಷ್ಟು ಶ್ರೀಮಂತಗೊಳಿಸುತ್ತಾರೆ. ಈ ಕಾರ್ಯಗಳು ಇವರಿಗೆ ಕೇವಲ ಧಾರ್ಮಿಕ ಕರ್ಮವಲ್ಲ, ಆದರೆ ದೇವರ ಆಶೀರ್ವಾದವನ್ನು ಪಡೆಯುವ ದಾರಿಯೂ ಆಗಿವೆ. ದೇವರ ಅನುಗ್ರಹದಿಂದಾಗಿ ಇವರಿಗೆ ಸಂಕಷ್ಟ ಸಮಯಗಳಲ್ಲಿ ಸಹ ಅನಿರೀಕ್ಷಿತ ಸಹಾಯ, ಸಮಯೋಚಿತ ಪರಿಹಾರಗಳು ಮತ್ತು ಮಾನಸಿಕ ಧೈರ್ಯ ದೊರಕುತ್ತವೆ. ಅನೇಕ ಬಾರಿ ಇವರ ಜೀವನದಲ್ಲಿ ಕಠಿಣ ಸಂದರ್ಭಗಳು ಬಂದರೂ ಅವರ ಭಕ್ತಿಭಾವ ಮತ್ತು ದೇವರ ಕೃಪೆಯಿಂದ ಆ ಸಂದರ್ಭಗಳು ಸುಲಭವಾಗಿ ದೂರವಾಗುತ್ತವೆ. ಇವರ ಜೀವನದಲ್ಲಿ ದೇವರ ಅನುಗ್ರಹವು ಕೇವಲ ಆಧ್ಯಾತ್ಮಿಕತೆಯಲ್ಲ, ವೃತ್ತಿ ಜೀವನ, ಕುಟುಂಬ, ಆರೋಗ್ಯ ಮತ್ತು ಮಾನಸಿಕ ಶಾಂತಿಗೂ ಸಹ ಆವರಿಸುತ್ತದೆ. ಅವರ ಸಾಧನೆ, ಧೈರ್ಯ ಮತ್ತು ಸಕಾರಾತ್ಮಕ ಶಕ್ತಿಗಳಿಗೆ ಈ ದೈವಕೃಪೆ ಬಲ ನೀಡುತ್ತದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಸರಳ ಸ್ವಭಾವ ಮತ್ತು ಶಿಸ್ತಿನ ಮನೋಭಾವವು ದೇವರನ್ನು ಹೊಂದಿರುವ ಗಾಢವಾದ ನಂಬಿಕೆಗೆ ಅನುಕೂಲವಾಗುತ್ತದೆ. ಈ ನಂಬಿಕೆಯ ಮೂಲಕ ಅವರು ಸಂಕಷ್ಟ, ಅಸಮಾಧಾನ ಅಥವಾ ಆತಂಕದ ಸಂದರ್ಭಗಳನ್ನು ಶಾಂತಿಯುತವಾಗಿ ನಿಭಾಯಿಸಬಲ್ಲರು. ದೇವರ ಕೃಪೆಯಿಂದ ಅವರ ಶ್ರಮ ಮತ್ತು ಭಕ್ತಿಭಾವ ಫಲವತ್ತಾಗುತ್ತವೆ. ಜೀವನದಲ್ಲಿ ಯಾವ ಕಾರ್ಯವನ್ನು ಕೈಗೊಂಡರೂ ಅದು ಯಶಸ್ಸಿಗೆ ದಾರಿ ತೋರುತ್ತದೆ. ಕನ್ಯಾ ರಾಶಿಯವರು ದೇವರ ಆಶೀರ್ವಾದವನ್ನು ತಮ್ಮ ಜೀವನದಲ್ಲಿ ನಿರಂತರವಾಗಿ ಅನುಭವಿಸುವವರು. ಅವರ ಜೀವನದಲ್ಲಿ ಶ್ರದ್ಧೆ, ಧ್ಯಾನ, ಪೂಜೆ, ಸೇವಾ ಕಾರ್ಯಗಳು ದೇವರ ಕೃಪೆಯನ್ನು ಆಕರ್ಷಿಸುತ್ತವೆ. ಈ ಅನುಗ್ರಹವೇ ಅವರ ಜೀವನದಲ್ಲಿ ಆರ್ಥಿಕ, ವೈಯಕ್ತಿಕ ಮತ್ತು ವೈಚಾರಿಕ ಕ್ಷೇತ್ರಗಳಲ್ಲಿ ಶ್ರೇಯಸ್ಸನ್ನು ಮತ್ತು ನೆಮ್ಮದಿಯನ್ನು ತರಲು ಕಾರಣವಾಗುತ್ತದೆ. ಕನ್ಯಾ ರಾಶಿಯವರು ತಮ್ಮ ಸರಳ, ಶಿಸ್ತುಬದ್ಧ ಸ್ವಭಾವ ಮತ್ತು ಆಧ್ಯಾತ್ಮಿಕತೆಯ ಮೇಲೆ ಇರುವ ಆಳವಾದ ಆಸಕ್ತಿಗಾಗಿ ಪ್ರಸಿದ್ಧರಾಗಿದ್ದಾರೆ. ಇವರು ತಮ್ಮ ಜೀವನದಲ್ಲಿ ಧಾರ್ಮಿಕ ಆಚರಣೆಗಳು, ಪೂಜೆ, ಪಠಣ, ಯೋಗ, ಧ್ಯಾನ ಮತ್ತು ನೈತಿಕತೆಯನ್ನು ಅತ್ಯಂತ ಶ್ರದ್ಧೆಯಿಂದ ಅಳವಡಿಸಿಕೊಂಡಿರುತ್ತಾರೆ. ತಮ್ಮ ದಿನಚರಿಯಲ್ಲಿಯೇ ದೇವರ ಸೇವೆ, ಪ್ರಾರ್ಥನೆ, ಶ್ರಮ ಮತ್ತು ಶಿಸ್ತನ್ನು ಹೊಂದಿರುವ ಮೂಲಕ ಅವರು ತಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಕ್ರಮಬದ್ಧವಾಗಿ ಮುಂದುವರಿಸುತ್ತಾರೆ. ಇವರು ತಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಶಿಸ್ತಿನ ಮೂಲಕ ಅನುಸರಿಸುವರು ಮತ್ತು ಇದರಿಂದ ಅವರ ಮನಸ್ಸು, ಆತ್ಮ ಮತ್ತು ಚಿತ್ತದಲ್ಲಿ ಶಾಂತಿ, ಸಮತೋಲನ ಮತ್ತು ದೃಢತೆ ಬೆಳೆಯುತ್ತದೆ. ಕನ್ಯಾ ರಾಶಿಯವರು ತಮ್ಮ ಬದುಕಿನಲ್ಲಿ ದೇವರ ಮಾರ್ಗದರ್ಶನವನ್ನು ನಿರಂತರವಾಗಿ ಅನುಭವಿಸುತ್ತಾರೆ. ಅವರ ಜೀವನದಲ್ಲಿ ನಡೆದ ಪ್ರತಿ ಸಣ್ಣ ದೊಡ್ಡ ಕಾರ್ಯಕ್ಕೂ ದೇವರ ಅನುಗ್ರಹವು ಸ್ಪಷ್ಟವಾಗಿ ಕಾಣಿಸುತ್ತದೆ ಮತ್ತು ಅವರು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿಯೂ ದೇವರ ಮಾರ್ಗದರ್ಶನವೆಂದು ಅನ್ವಯಿಸುತ್ತದೆ. ತುಲಾ ರಾಶಿ. ತುಲಾ ರಾಶಿಯವರು ತಮ್ಮ ಆಧ್ಯಾತ್ಮಿಕತೆಯ ಮೇಲಿನ ಪ್ರಬಲ ಒಲವು, ಕುತೂಹಲ ಮತ್ತು ಸಾಹಸಾತ್ಮಕ ಮನೋಭಾವಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಇವರು ಜೀವನದಲ್ಲಿ ಯಾವ ಕಾರ್ಯವನ್ನು ಕೈಗೊಳ್ಳಲಿ ಅದರಲ್ಲಿ ಆಳವಾದ ಜ್ಞಾನ, ಸಮತೋಲನ ಮತ್ತು ವಿವೇಕವನ್ನು ತೋರಿಸುತ್ತಾರೆ. ತುಲಾ ರಾಶಿಯವರು ತಮ್ಮ ಆಧ್ಯಾತ್ಮಿಕತೆಯನ್ನು ಕೇವಲ ಸ್ವತಃ ಅನುಭವಕ್ಕಾಗಿ ಮಾತ್ರವಲ್ಲ, ಆದರೆ ಜಗತ್ತಿನ ವಿಭಿನ್ನ ನಂಬಿಕೆಗಳು, ಧರ್ಮಗಳು ಮತ್ತು ಸಂಸ್ಕೃತಿಗಳನ್ನು ತಿಳಿದುಕೊಳ್ಳಲು ಸಹ ಉಪಯೋಗಿಸುತ್ತಾರೆ.
ಇವರ ಕುತೂಹಲ ಮತ್ತು ಸಾಹಸ ಮನೋಭಾವವು ಇವರನ್ನು ಹೊಸ ಅನುಭವಗಳತ್ತ ಮತ್ತು ಹೊಸ ಅರಿವಿನತ್ತ ಸದಾ ಕರೆದೊಯ್ಯುತ್ತದೆ. ತುಲಾ ರಾಶಿಯವರು ಬುದ್ಧಿವಂತಿಕೆ, ವಿವೇಕ ಮತ್ತು ತರ್ಕಬದ್ಧ ಚಿಂತನೆಗಳ ಮೂಲಕ ತಮ್ಮ ಆಧ್ಯಾತ್ಮಿಕ ಜ್ಞಾನವನ್ನು ವಿಸ್ತರಿಸುತ್ತಾರೆ. ಇವರು ಧ್ಯಾನ, ಯೋಗ, ಪಠಣ, ಹೋಮ, ಸೇವಾ ಕಾರ್ಯಗಳು ಮತ್ತು ವಿವಿಧ ಪವಿತ್ರ ಶ್ರಮಗಳಲ್ಲಿ ತೊಡಗಿಸಿಕೊಂಡು ತಮ್ಮ ಮನಸ್ಸಿನ ಶಾಂತಿ, ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಸಾಧಿಸುತ್ತಾರೆ. ಈ ಎಲ್ಲ ಕ್ರಮಗಳಲ್ಲಿ ದೇವರ ಅನುಗ್ರಹವು ವಿಶೇಷವಾಗಿ ಇವರ ಮೇಲೆ ಹರಿದು ಬರುತ್ತದೆ. ಇವರು ನಂಬುತ್ತಾರೆ, ದೇವರ ಆಶೀರ್ವಾದ ಇಲ್ಲಿದ್ದರೆ ಯಾವುದೇ ಪ್ರಯತ್ನವೂ ಸಂಪೂರ್ಣವಾಗುವುದಿಲ್ಲ ಎಂಬುದನ್ನು. ಈ ನಂಬಿಕೆಯಿಂದ ತುಲಾ ರಾಶಿಯವರು ತಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ತಾಳ್ಮೆ, ಶ್ರದ್ಧೆ ಮತ್ತು ದೃಢತೆ ತೋರುತ್ತಾರೆ. ದೇವರ ಅನುಗ್ರಹವು ಅವರನ್ನು ಹೊಸ ಮಾರ್ಗಗಳತ್ತ ಪ್ರೇರೇಪಿಸುತ್ತದೆ, ಕಷ್ಟಗಳನ್ನು ಸಮರ್ಥವಾಗಿ ದಾಟಲು ಶಕ್ತಿ ನೀಡುತ್ತದೆ ಮತ್ತು ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಧೈರ್ಯದಿಂದ ನಿಭಾಯಿಸಲು ನೆರವಾಗುತ್ತದೆ. ತುಲಾ ರಾಶಿಯವರು ತಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ದೇವರ ಮಾರ್ಗದರ್ಶನವನ್ನು ಹೃದಯಪೂರ್ವಕವಾಗಿ ಅನುಭವಿಸುತ್ತಾರೆ. ಅವರು ಯಾತ್ರೆ, ಸೇವಾ ಕಾರ್ಯ, ಪವಿತ್ರ ಸ್ಥಳಗಳಿಗೆ ಭೇಟಿ, ಧ್ಯಾನ, ಪಠಣ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳುವಾಗ ದೇವರ ಕೃಪೆಯನ್ನು ಸದಾ ತಮ್ಮ ಜೀವನದಲ್ಲಿ ಪ್ರತಿಫಲವಾಗಿ ಕಾಣುತ್ತಾರೆ. ಈ ದೈವಿಕ ಅನುಗ್ರಹವು ಅವರ ವೈಯಕ್ತಿಕ, ಸಾಮಾಜಿಕ, ವೃತ್ತಿ ಜೀವನ ಹಾಗೂ ಮಾನಸಿಕ ಕ್ಷೇತ್ರಗಳಲ್ಲಿ ಶ್ರೇಯಸ್ಸು ಮತ್ತು ಶಾಂತಿ ತರಲು ಕಾರಣವಾಗುತ್ತದೆ. ತುಲಾ ರಾಶಿಯವರು ತಮ್ಮ ಆಧ್ಯಾತ್ಮಿಕ ಕುತೂಹಲ, ಸಾಹಸಾತ್ಮಕ ಮನೋಭಾವ ಮತ್ತು ಬುದ್ಧಿವಂತಿಕೆಯ ಶಕ್ತಿ ಮೂಲಕ ದೇವರ ಅನುಗ್ರಹವನ್ನು ತಮ್ಮ ಮೇಲೆ ನಿರಂತರವಾಗಿ ಅನುಭವಿಸುತ್ತಾರೆ. ಈ ದೈವಿಕ ಕೃಪೆಯ ಪರಿಣಾಮದಿಂದ ಅವರ ಜೀವನವು ಧೈರ್ಯ, ಸಮತೋಲನ, ಶ್ರೇಯಸ್ಸು, ನೆಮ್ಮದಿ ಮತ್ತು ಯಶಸ್ಸಿನಿಂದ ತುಂಬಿರುತ್ತದೆ. ದೇವರ ಆಶೀರ್ವಾದವು ಪ್ರತಿಯೊಂದು ನಿರ್ಧಾರಕ್ಕೂ ದಾರಿ ತೋರುತ್ತದೆ ಮತ್ತು ಅವರು ತಮ್ಮ ಜೀವನದ ಗುರಿಗಳನ್ನು ಸಾಧಿಸಲು ಶಕ್ತಿಶಾಲಿಯಾಗಿ ಮುಂದುವರಿಯುತ್ತಾರೆ. ಧನು ರಾಶಿ. ಧನು ರಾಶಿಯವರು ತಮ್ಮ ಆಧ್ಯಾತ್ಮಿಕತೆಯ ಮೇಲಿನ ಪ್ರಬಲ ಒಲವು, ಕುತೂಹಲ ಮತ್ತು ಸಾಹಸಾತ್ಮಕ ಮನೋಭಾವಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಇವರು ಜೀವನದಲ್ಲಿ ಯಾವ ಹೊಸ ಕ್ಷೇತ್ರವನ್ನು ಎದುರಿಸಲೇಬೇಕಾದರೂ ಅದರಲ್ಲಿ ಆಳವಾದ ಜ್ಞಾನ, ವಿವೇಕ ಮತ್ತು ಶ್ರದ್ಧೆಯನ್ನು ತೋರಿಸುತ್ತಾರೆ. ಧನು ರಾಶಿಯವರು ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಕೇವಲ ಸ್ವಂತ ಅನುಭವಕ್ಕಾಗಿ ಮಾತ್ರವಲ್ಲ, ಬದಲಾಗಿ ವಿಭಿನ್ನ ನಂಬಿಕೆಗಳು, ಧರ್ಮಗಳು, ಸಂಸ್ಕೃತಿಗಳು ಮತ್ತು ಪವಿತ್ರ ಶಾಸ್ತ್ರಗಳನ್ನು ಅರಿತುಕೊಳ್ಳಲು ಬಳಸುತ್ತಾರೆ. ಇವರ ಕುತೂಹಲ ಮತ್ತು ಸಾಹಸ ಮನೋಭಾವವು ಇವರನ್ನು ಹೊಸ ಜ್ಞಾನ ಮತ್ತು ಹೊಸ ಅನುಭವಗಳತ್ತ ಸದಾ ಪ್ರೇರೇಪಿಸುತ್ತದೆ. ಇದರಿಂದ ಅವರ ಆಧ್ಯಾತ್ಮಿಕ ಬೆಳವಣಿಗೆ ನಿರಂತರವಾಗಿರುತ್ತದೆ. ಧನು ರಾಶಿಯವರು ತಮ್ಮ ಬುದ್ಧಿವಂತಿಕೆ, ವಿವೇಕ ಮತ್ತು ಜ್ಞಾನಶಕ್ತಿಯನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಮರ್ಪಿಸುತ್ತಾರೆ. ಧ್ಯಾನ, ಯೋಗ, ಪಠಣ, ಹೋಮ, ಸೇವಾ ಕಾರ್ಯಗಳು, ಪವಿತ್ರ ತೀರ್ಥಯಾತ್ರೆಗಳು ಇವುಗಳಲ್ಲಿ ತೊಡಗಿಸಿಕೊಂಡಾಗ ಅವರ ಮನಸ್ಸು ಶಾಂತಿ, ಸಮತೋಲನ ಮತ್ತು ದೃಢತೆ ಪಡೆಯುತ್ತದೆ. ಈ ಎಲ್ಲ ಕರ್ಮಗಳಲ್ಲಿ ದೇವರ ಅನುಗ್ರಹವು ವಿಶೇಷವಾಗಿ ಹರಿದು ಬರುತ್ತದೆ. ದೇವರ ಆಶೀರ್ವಾದವು ಅವರ ಬದುಕಿನ ಪ್ರತಿಯೊಂದು ಹೆಜ್ಜೆಯನ್ನು ದಾರಿದೀಪವಾಗಿ ಮಾರ್ಗದರ್ಶನ ಮಾಡುತ್ತದೆ. ಧನು ರಾಶಿಯವರು ನಂಬುತ್ತಾರೆ, ದೇವರ ಆಶೀರ್ವಾದವಿಲ್ಲದೆ ಯಾವುದೇ ಕಾರ್ಯವೂ ಸಂಪೂರ್ಣವಾಗುವುದಿಲ್ಲ ಎಂಬ ನಿಜವಾದ ತತ್ವವನ್ನು. ಈ ನಂಬಿಕೆಯಿಂದ ಅವರು ತಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ತಾಳ್ಮೆ, ಶ್ರದ್ಧೆ ಮತ್ತು ದೃಢತೆ ತೋರುತ್ತಾರೆ. ಸಂಕಷ್ಟಗಳು, ಅಸಮಾಧಾನ ಅಥವಾ ಆತಂಕದ ಸಂದರ್ಭಗಳಲ್ಲಿ ಸಹ ದೇವರ ಮಾರ್ಗದರ್ಶನವು ಅವರನ್ನು ಶಕ್ತಿಶಾಲಿಯಾಗಿ ನಿಲ್ಲಿಸುತ್ತದೆ. ದೇವರ ಅನುಗ್ರಹವು ಕಷ್ಟಗಳನ್ನು ಸುಲಭವಾಗಿ ದಾಟಲು, ಹೊಸ ಅವಕಾಶಗಳನ್ನು ಕಂಡುಹಿಡಿಯಲು ಮತ್ತು ಜೀವನದಲ್ಲಿ ಯಶಸ್ಸು ಸಾಧಿಸಲು ಶಕ್ತಿ ನೀಡುತ್ತದೆ. ಧನು ರಾಶಿಯವರು ತಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ದೇವರೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದ್ದಾರೆ. ಅವರು ಸೇವಾ ಕಾರ್ಯ, ಪಠಣ, ಯಾತ್ರೆ, ಪೂಜೆ, ಧ್ಯಾನ,
ಹೋಮ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿಸಿಕೊಂಡಾಗ ದೇವರ ಅನುಗ್ರಹವು ಸದಾ ಅವರ ಮೇಲೆ ಹರಿಯುತ್ತದೆ. ಈ ದೈವಿಕ ಅನುಗ್ರಹವು ಧನು ರಾಶಿಯವರ ವೈಯಕ್ತಿಕ, ವೃತ್ತಿಜೀವನ, ಹಣಕಾಸು, ಮಾನಸಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಶ್ರೇಯಸ್ಸು ಮತ್ತು ನೆಮ್ಮದಿ ತರಲು ಕಾರಣವಾಗುತ್ತದೆ. ಮಕರ ರಾಶಿ. ಜ್ಯೋತಿಷ್ಯದ ಪ್ರಕಾರ ಮಕರ ರಾಶಿಯವರು ಶನಿ ಗ್ರಹದ ಅಧಿಪತಿಯಾಗಿದ್ದು, ತಮ್ಮ ಸ್ವಭಾವದಲ್ಲಿ ಶಿಸ್ತು, ಶ್ರಮ, ಸ್ಥೈರ್ಯ ಮತ್ತು ದೃಢತೆಯಿದ್ದಾರೆ. ಈ ರಾಶಿಯವರು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ಆಳವಾದ ನಂಬಿಕೆ ಮತ್ತು ಅಂತಃಪ್ರಜ್ಞೆ ಹೊಂದಿದ್ದಾರೆ. ಇದು ಅವರಿಗೆ ಉನ್ನತ ಶಕ್ತಿಗಳೊಂದಿಗೆ ಗಾಢವಾದ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ. ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಯಾವುದೇ ಕಾರ್ಯವನ್ನು ಕೈಗೊಳ್ಳುವಾಗ ದೃಢ ನಂಬಿಕೆ, ಶಿಸ್ತಿನ ನಿಯಮ ಮತ್ತು ಶ್ರಮದ ಮೂಲಕ ಯಶಸ್ಸನ್ನು ಸಾಧಿಸುವ ಸಾಮರ್ಥ್ಯವನ್ನು ತೋರಿಸುತ್ತಾರೆ. ಈ ರಾಶಿಯವರಿಗೆ ದೇವರ ಆಶೀರ್ವಾದವು ವಿಶೇಷವಾಗಿ ಹರಿಯುತ್ತದೆ ಎಂಬುದು ಪ್ರಮುಖ ಲಕ್ಷಣವಾಗಿದೆ. ದೇವರ ಅನುಗ್ರಹವು ಮಕರ ರಾಶಿಯವರ ಮನಸ್ಸಿನ ಶಾಂತಿ, ಆತ್ಮವಿಶ್ವಾಸ, ಧೈರ್ಯ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಅವರ ಶ್ರದ್ಧೆ, ಪರಿಶ್ರಮ ಮತ್ತು ತಾಳ್ಮೆಯಿಂದ ಕೂಡಿದ ಜೀವನ ಶೈಲಿ ದೇವರ ಕೃಪೆಯನ್ನು ಆಕರ್ಷಿಸುತ್ತದೆ. ಶನಿ ಗ್ರಹದ ಪ್ರಭಾವದಿಂದ ಮಕರ ರಾಶಿಯವರು ಕಠಿಣ ಪರಿಸ್ಥಿತಿಗಳನ್ನು ಸಹ ಸಮರ್ಥವಾಗಿ ನಿಭಾಯಿಸುತ್ತಾರೆ ಮತ್ತು ತಮ್ಮ ಜೀವನದಲ್ಲಿ ನಿಖರತೆ, ಧೈರ್ಯ ಮತ್ತು ಶ್ರೇಯಸ್ಸನ್ನು ತಂದುಕೊಡುತ್ತಾರೆ. ಮಕರ ರಾಶಿಯವರು ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಶ್ರದ್ಧೆ ಮತ್ತು ಶ್ರಮವನ್ನು ಒಟ್ಟುಗೂಡಿಸುವ ಮೂಲಕ ದೇವರ ಅನುಗ್ರಹವನ್ನು ತಮ್ಮ ಮೇಲೆ ನಿರಂತರವಾಗಿ ಅನುಭವಿಸುತ್ತಾರೆ. ಧ್ಯಾನ, ಪೂಜೆ, ಯೋಗ, ಹೋಮ, ಸೇವಾ ಕಾರ್ಯಗಳು ಮತ್ತು ಪವಿತ್ರ ತೀರ್ಥಯಾತ್ರೆಗಳಲ್ಲಿ ತೊಡಗಿಸಿಕೊಂಡಾಗ ದೇವರ ಕೃಪೆಯನ್ನು ಅವರು ಅನುಭವಿಸುತ್ತಾರೆ. ಈ ಅನುಗ್ರಹವು ಅವರನ್ನು ಸಂಕಷ್ಟಗಳನ್ನು ದಾಟಲು, ಜೀವನದಲ್ಲಿ ಹೊಸ ಅವಕಾಶಗಳನ್ನು ಕಂಡುಹಿಡಿಯಲು ಮತ್ತು ಪ್ರಗತಿಯನ್ನು ಸಾಧಿಸಲು ಶಕ್ತಿಶಾಲಿಯಾಗಿ ಮಾಡುತ್ತದೆ. ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಶ್ರದ್ಧೆ, ಶ್ರಮ ಮತ್ತು ಶಿಸ್ತಿನ ಮೂಲಕ ದೇವರ ಮಾರ್ಗದರ್ಶನವನ್ನು ಅನುಭವಿಸುತ್ತಾರೆ. ದೇವರ ಅನುಗ್ರಹವು ಅವರ ವೈಯಕ್ತಿಕ ಜೀವನ, ವೃತ್ತಿಜೀವನ, ಹಣಕಾಸು, ಸಂಬಂಧಗಳು ಮತ್ತು ಮಾನಸಿಕ ಶಾಂತಿಯಲ್ಲಿ ಶ್ರೇಯಸ್ಸು ತರುವಂತೆ ಕೆಲಸ ಮಾಡುತ್ತದೆ. ಈ ದೈವಿಕ ಕೃಪೆಯಿಂದ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಧೈರ್ಯ, ಸಮತೋಲನ, ಯಶಸ್ಸು ಮತ್ತು ಶ್ರೇಯಸ್ಸನ್ನು ಸಾಧಿಸುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.